ವಿಶ್ವವಿದ್ಯಾಲಯಕ್ಕೂ ಕಾಲಿಟ್ಟ ಕಮಿಷನ್ ದಂಧೆ. ವಿಟಿಯು ಕಮಿಷನ್ ವಸೂಲಿಗೆ ವಿದ್ಯಾರ್ಥಿಗಳೇ ಕಂಗಾಲು. ಇಂಟರ್ನ್ಶಿಪ್ ಹೆಸರಿನಲ್ಲಿ 25% ಲಂಚಕ್ಕೆ ಬೇಡಿಕೆ. ಇಂಟರ್ನ್ಶಿಪ್ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆಯೋಕೆ ವಿಶ್ವವಿದ್ಯಾಲಯದಲ್ಲಿ ಲಂಚ ಕೊಡಬೇಕಾ? ವಿಟಿಯು ಸೂಚಿಸಿದ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂದ್ರೆ 25% ಹಣ ಕೊಡಬೇಕಂತೆ. ಸಾವಿರಾರು ರೂಪಾಯಿ ಕೊಟ್ಟು ಆಲ್ರೆಡಿ ಬಹಳ ಕಷ್ಟಪಟ್ಟು ಓದಿರ್ತಾರೆ. ಅಂಥದ್ರಲ್ಲಿ ಇದೀಗ ಅವ್ರಿಗೆ ಕ್ಯಾಂಪಸ್ ಆಗಬೇಕು ಅಂತಂದ್ರೆ 25% ಕಮಿಷನ್ ಕೊಡಬೇಕು ಅನ್ನೋಂಥ ದಂಧೆ ವಿಶ್ವವಿದ್ಯಾಲಯದಲ್ಲಿ. See, I may convince, I may request them. They have to do. That is the main role. Okay, anyhow, let me once again. ಸರ್, ಇದು ಒಂದು ಪ್ರೋಸೆಸ್. ನೀವು ಯಾಕೆಂದ್ರೆ ಏನಾಗತ್ತೆ ಗೊತ್ತಾ ಸರ್, ನಾವು ಆಂಧ್ರ ಯೂನಿವರ್ಸಿಟಿ ಜೊತೆಗೂ ಮಾಡ್ತೀವಿ, AICT ಆದ್ರೆ ಇಲ್ಲಿ ಒಂದ್ ನಮ್ದು VTU ಬಂದಾಗ ಮಾತ್ರ ನಮಗೆ ಭಾರಿ ಇದು ಒಂದು ಅಪ್ರೂವಲ್ಗೆ ಮಾತ್ರ ಲಾಸ್ಟ್ ಇದು ಏನೇನಾದ್ರು 4 ತಿಂಗಳು ಆಗಿದೆ ಸರ್. ನಾನು ನಿಮ್ಗೆ ಫಸ್ಟ್ ಮೆಸೇಜಿಗೂ ಇವತ್ತಿಗೂ ಚೆಕ್ ಮಾಡಿದ್ರೆ 4 ಮಂತ್ಸ್ ಆಗಿದೆ. ಆಯ್ತಾ, ಇದಿಷ್ಟು ಡಿಲೇ ಆಗ್ಬಾರ್ದು ಸರ್. ಆಯ್ತಾ, ಯಾಕೆಂದ್ರೆ ಇಲ್ಲ ಅಂದ್ರೆ ನಮ್ ಕರ್ನಾಟಕದ ಹುಡುಗರಿಗೋಸ್ಕರ ಸಫರ್ ಆಗ್ತಾರೆ. ಆಯ್ತಾ, ಯಾಕೆಂದ್ರೆ ಕಂಪ್ನಿ ಅವ್ರು ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಬೇರೆ ಯೂನಿವರ್ಸಿಟಿ ಜೊತೆ ಹೋಗ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, VTU ನಲ್ಲೂ ಈ ರೀತಿ ಲಂಚಾವತಾರ, ಅಲ್ಲೂ ಕ್ಯಾಂಪಸ್ ಆಗ್ಬೇಕಂದ್ರೆ ದುಡ್ಡು ಕೊಡ್ಬೇಕು ಅಂತಂದ್ರೆ ಪಾಪ ಬಡ ಮಕ್ಕಳು ಇನ್ ಹೇಗ್ ಓದೋದು ಅನ್ನೋದು, ಯಾವ ರೀತಿನಲ್ಲಿ ಇದು ಕೆಲಸ ಮಾಡುತ್ತೆ? ಈ ಲಂಚಕ್ಕೆ ಬೇಡಿಕೆ ಇಡೋ ಅಂಥದ್ದು ಯಾವ ರೀತಿನಲ್ಲಿ ಮಾಡ್ತಾರೆ ದೀಪ್ತಿ? ಶ್ರೀಲಕ್ಷ್ಮಿ, ಪ್ರತಿಷ್ಠಿತ VTU ಅಂಡರ್ ಅಲ್ಲಿ ನೂರಾರು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 7th ಸೆಮಿಸ್ಟರ್ಗೆ ಇಂಟರ್ನ್ಶಿಪ್ ಅನ್ನ ಮಾಡಬೇಕು 4 ತಿಂಗಳ ಕಾಲ. ಇದು ಕಡ್ಡಾಯ. ಈ 4 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ VTU ಸೂಚಿಸಿರುವಂತಹ ಕಂಪನಿಗಳಿಂದ ಇವರು ಪರ್ಮಿಷನ್ ತಗೊಬೇಕು. ಇಂಟರ್ನ್ಶಿಪ್ ಮಾಡೋದಕ್ಕೆ ಅವರಿಗೆ ಹಣವನ್ನ ಕಟ್ಟಬೇಕು. ಆ ಹಣ 500 ರೂಪಾಯಿಂದ ಶುರುವಾಗಿ 1.2 ಲಕ್ಷದವರೆಗೂ ಕಟ್ಟಬೇಕಾಗುತ್ತೆ. ಈ ಹಣದಲ್ಲಿ ವಿದ್ಯಾರ್ಥಿಗಳು ಕಟ್ಟುವಂತಹ ಹಣದಲ್ಲಿ 25% VTU ಇಟ್ಕೊಂಡು ಇನ್ನು 75% ಇಂಡಸ್ಟ್ರಿಗಳಿಗೆ, ಕಂಪನಿಗಳಿಗೆ ಕೊಡುವಂಥದ್ದು. ಮತ್ತೊಂದ್ ಕಡೆ VTU ಅವರು ಹೇಳುವಂಥದ್ದು 25% ನಾವೇನ್ ಕಮಿಷನ್ ರೀತಿಯಲ್ಲಿ ತಗೊಳ್ತಾ ಇಲ್ಲ, ಈ ಪೋರ್ಟಲ್ ಏನಿದೆ ಕಾಲೇಜ್ ಇದು ಅದರ ಮೇಂಟೆನೆನ್ಸ್ ಚಾರ್ಜ್ ಆಗಿ ತಗೊಳ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು 3 ಕ್ಯಾಟಗರಿಯಲ್ಲಿ ಇಂಟರ್ನ್ಶಿಪ್ಗಳು ಇದೆ. ಒಂದು ಫ್ರೀ, ಮತ್ತೊಂದು ಪೇಯ್ಡ್, ಮತ್ತೊಂದು ಸ್ಟೈಪೆಂಡ್ ರೀತಿಯಲ್ಲಿ. ಫ್ರೀಗೆ ನಾವು ಎಷ್ಟೇ ಪೋರ್ಟಲ್ ಓಪನ್ ಮಾಡಿ ಅಪ್ಲೈ ಮಾಡಿದ್ರು ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ವಿಶ್ವವಿದ್ಯಾಲಯಕ್ಕೂ ಕಾಲಿಟ್ಟ ಕಮಿಷನ್ ದಂಧೆ. VTU ಕಮಿಷನ್ ವಸೂಲಿಗೆ ವಿದ್ಯಾರ್ಥಿಗಳೇ ಕಂಗಾಲು. ಇಂಟರ್ನ್ಶಿಪ್ ಹೆಸರಿನಲ್ಲಿ 25% ಲಂಚಕ್ಕೆ ಬೇಡಿಕೆ. ಇಂಟರ್ನ್ಶಿಪ್ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆಯೋಕೆ ವಿಶ್ವವಿದ್ಯಾಲಯದಲ್ಲಿ ಲಂಚ ಕೊಡಬೇಕಾ? VTU ಸೂಚಿಸಿದ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂದ್ರೆ 25% ಹಣ ಕೊಡಬೇಕಂತೆ. ಸಾವಿರಾರು ರೂಪಾಯಿ ಕೊಟ್ಟು ಆಲ್ರೆಡಿ ಬಹಳ ಕಷ್ಟಪಟ್ಟು ಓದಿರ್ತಾರೆ. ಅಂಥದ್ರಲ್ಲಿ ಇದೀಗ ಅವ್ರಿಗೆ ಕ್ಯಾಂಪಸ್ ಆಗಬೇಕು ಅಂತಂದ್ರೆ 25% ಕಮಿಷನ್ ಕೊಡಬೇಕು ಅನ್ನೋಂಥ ದಂಧೆ ವಿಶ್ವವಿದ್ಯಾಲಯದಲ್ಲಿ. See, I may convince, I may request them. They have to do. That is the main role. Okay, anyhow, let me once again. ಸರ್, ಇದು ಒಂದು ಪ್ರೋಸೆಸ್. ನೀವು ಯಾಕೆಂದ್ರೆ ಏನಾಗತ್ತೆ ಗೊತ್ತಾ ಸರ್, ನಾವು ಆಂಧ್ರ ಯೂನಿವರ್ಸಿಟಿ ಜೊತೆಗೂ ಮಾಡ್ತೀವಿ, AICT ಆದ್ರೆ ಇಲ್ಲಿ ಒಂದ್ ನಮ್ದು VTU ಬಂದಾಗ ಮಾತ್ರ ನಮಗೆ ಭಾರಿ ಇದು ಒಂದು ಅಪ್ರೂವಲ್ಗೆ ಮಾತ್ರ ಲಾಸ್ಟ್ ಇದು ಏನೇನಾದ್ರು 4 ತಿಂಗಳು ಆಗಿದೆ ಸರ್. ನಾನು ನಿಮ್ಗೆ ಫಸ್ಟ್ ಮೆಸೇಜಿಗೂ ಇವತ್ತಿಗೂ ಚೆಕ್ ಮಾಡಿದ್ರೆ 4 ಮಂತ್ಸ್ ಆಗಿದೆ. ಆಯ್ತಾ, ಇದಿಷ್ಟು ಡಿಲೇ ಆಗ್ಬಾರ್ದು ಸರ್. ಆಯ್ತಾ, ಯಾಕೆಂದ್ರೆ ಇಲ್ಲ ಅಂದ್ರೆ ನಮ್ ಕರ್ನಾಟಕದ ಹುಡುಗರಿಗೋಸ್ಕರ ಸಫರ್ ಆಗ್ತಾರೆ. ಆಯ್ತಾ, ಯಾಕೆಂದ್ರೆ ಕಂಪ್ನಿ ಅವ್ರು ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಬೇರೆ ಯೂನಿವರ್ಸಿಟಿ ಜೊತೆ ಹೋಗ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, VTU ನಲ್ಲೂ ಈ ರೀತಿ ಲಂಚಾವತಾರ, ಅಲ್ಲೂ ಕ್ಯಾಂಪಸ್ ಆಗ್ಬೇಕಂದ್ರೆ ದುಡ್ಡು ಕೊಡ್ಬೇಕು ಅಂತಂದ್ರೆ ಪಾಪ ಬಡ ಮಕ್ಕಳು ಇನ್ ಹೇಗ್ ಓದೋದು ಅನ್ನೋದು, ಯಾವ ರೀತಿನಲ್ಲಿ ಇದು ಕೆಲಸ ಮಾಡುತ್ತೆ? ಈ ಲಂಚಕ್ಕೆ ಬೇಡಿಕೆ ಇಡೋ ಅಂಥದ್ದು ಯಾವ ರೀತಿನಲ್ಲಿ ಮಾಡ್ತಾರೆ ದೀಪ್ತಿ? ಶ್ರೀಲಕ್ಷ್ಮಿ, ಪ್ರತಿಷ್ಠಿತ VTU ಅಂಡರ್ ಅಲ್ಲಿ ನೂರಾರು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ.
ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 7th ಸೆಮಿಸ್ಟರ್ಗೆ ಇಂಟರ್ನ್ಶಿಪ್ ಅನ್ನ ಮಾಡಬೇಕು 4 ತಿಂಗಳ ಕಾಲ. ಇದು ಕಡ್ಡಾಯ. ಈ 4 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ VTU ಸೂಚಿಸಿರುವಂತಹ ಕಂಪನಿಗಳಿಂದ ಇವರು ಪರ್ಮಿಷನ್ ನ ತಗೊಬೇಕು. ಇಂಟರ್ನ್ಶಿಪ್ ಮಾಡೋದಕ್ಕೆ ಅವರಿಗೆ ಹಣವನ್ನ ಕಟ್ಟಬೇಕು. ಆ ಹಣ 500 ರೂಪಾಯಿಂದ ಶುರುವಾಗಿ 1.2 ಲಕ್ಷದವರೆಗೂ ಕಟ್ಟಬೇಕಾಗುತ್ತೆ. ಈ ಹಣದಲ್ಲಿ ವಿದ್ಯಾರ್ಥಿಗಳು ಕಟ್ಟುವಂತಹ ಹಣದಲ್ಲಿ 25% VTU ಇಟ್ಕೊಂಡು ಇನ್ನು 75% ಇಂಡಸ್ಟ್ರಿಗಳಿಗೆ ಕಂಪನಿಗಳಿಗೆ ಕೊಡುವಂತದ್ದು. ಮತ್ತೊಂದ್ ಕಡೆ VTU ಅವರು ಹೇಳುವಂತದ್ದು 25% ನಾವೇನ್ ಕಮಿಷನ್ ರೀತಿಯಲ್ಲಿ ತಗೊಳ್ತಾ ಇಲ್ಲ, ಈ ಪೋರ್ಟಲ್ ಏನಿದೆ ಕಾಲೇಜ್ ಇದು ಅದರ ಮೇಂಟೆನೆನ್ಸ್ ಚಾರ್ಜ್ ಆಗಿ ತಗೊಳ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು 3 ಕ್ಯಾಟಗರಿಯಲ್ಲಿ ಇಂಟರ್ನ್ಶಿಪ್ಗಳು ಇದೆ. ಒಂದು ಫ್ರೀ, ಮತ್ತೊಂದು ಪೇಯ್ಡ್, ಮತ್ತೊಂದು ಸ್ಟೈಪೆಂಡ್ ರೀತಿಯಲ್ಲಿ. ಫ್ರೀಗೆ ನಾವು ಎಷ್ಟೇ ಪೋರ್ಟಲ್ ಓಪನ್ ಮಾಡಿ ಅಪ್ಲೈ ಮಾಡಿದ್ರು ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ವಿಶ್ವವಿದ್ಯಾಲಯಕ್ಕೂ ಕಾಲಿಟ್ಟ ಕಮಿಷನ್ ದಂಧೆ. VTU ಕಮಿಷನ್ ವಸೂಲಿಗೆ ವಿದ್ಯಾರ್ಥಿಗಳೇ ಕಂಗಾಲು. ಇಂಟರ್ನ್ಶಿಪ್ ಹೆಸರಿನಲ್ಲಿ 25% ಲಂಚಕ್ಕೆ ಬೇಡಿಕೆ. ಇಂಟರ್ನ್ಶಿಪ್ ವರ್ಕ್ ಎಕ್ಸ್ಪೀರಿಯನ್ಸ್ ಪಡೆಯೋಕೆ ವಿಶ್ವವಿದ್ಯಾಲಯದಲ್ಲಿ ಲಂಚ ಕೊಡಬೇಕಾ? VTU ಸೂಚಿಸಿದ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂದ್ರೆ 25% ಹಣ ಕೊಡಬೇಕಂತೆ. ಸಾವಿರಾರು ರೂಪಾಯಿ ಕೊಟ್ಟು ಆಲ್ರೆಡಿ ಬಹಳ ಕಷ್ಟಪಟ್ಟು ಓದಿರ್ತಾರೆ. ಅಂಥದ್ರಲ್ಲಿ ಇದೀಗ ಅವ್ರಿಗೆ ಕ್ಯಾಂಪಸ್ ಆಗಬೇಕು ಅಂತಂದ್ರೆ 25%, 25% ಕಮಿಷನ್ ಕೊಡಬೇಕು ಅನ್ನೋಂಥ ದಂಧೆ ವಿಶ್ವವಿದ್ಯಾಲಯದಲ್ಲಿ. See, I may convince, I may request them. They have to do. That is the main role. Okay, anyhow, let me once again. ಸರ್, ಇದು ಒಂದು ಪ್ರೋಸೆಸ್ ನೀವು, ಯಾಕೆಂದ್ರೆ ಏನಾಗತ್ತೆ ಗೊತ್ತಾ ಸರ್, ನಾವು ಆಂಧ್ರ ಯೂನಿವರ್ಸಿಟಿ ಜೊತೆಗೂ ಮಾಡ್ತೀವಿ, AICTE, ಆದ್ರೆ ಇಲ್ಲಿ ಒಂದ್ ನಮ್ದು VTU ಬಂದಾಗ ಮಾತ್ರ ನಮಗೆ ಭಾರಿ ಇದು ಒಂದು ಅಪ್ರೂವಲ್ ಮಾತ್ರ ಲಾಸ್ಟ್ ಇದು ಏನಿಲ್ಲ ಅಂದ್ರೆ 4 ತಿಂಗಳು ಆಗಿದೆ ಸರ್. ನಾನು ನಿಮ್ಗೆ ಫಸ್ಟ್ ಮೆಸೇಜಿಗೂ ಇವತ್ತಿಗೂ ಚೆಕ್ ಮಾಡಿದ್ರೆ 4 months ಆಗಿದೆ. ಆಯ್ತಾ, ಇದಿಷ್ಟು ಡಿಲೇ ಆಗ್ಬಾರ್ದು ಸರ್. ಆಯ್ತಾ, ಯಾಕಂದ್ರೆ ಇಲ್ಲ ಅಂದ್ರೆ ನಮ್ ಕರ್ನಾಟಕದ ಹುಡುಗರಿಗೋಸ್ಕರ ನಿಮ್ ಸಫರ್ ಆಗ್ತಾರೆ. ಆಯ್ತಾ, ಯಾಕಂದ್ರೆ ಕಂಪ್ನಿ ಅವ್ರು ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಬೇರೆ ಯೂನಿವರ್ಸಿಟಿ ಜೊತೆ ಹೋಗ್ತಾರೆ. ಏನಾಗುತ್ತೆ ಗೊತ್ತಾ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, VTU ನಲ್ಲೂ ಈ ರೀತಿ ಲಂಚಾವತಾರ, ಅಲ್ಲೂ ಕ್ಯಾಂಪಸ್ ಆಗ್ಬೇಕಂದ್ರೆ ದುಡ್ಡು ಕೊಡ್ಬೇಕು ಅಂತಂದ್ರೆ ಪಾಪ ಬಡ ಮಕ್ಕಳು ಇನ್ ಹೇಗ್ ಓದೋದು ಅನ್ನೋದು, ಯಾವ ರೀತಿನಲ್ಲಿ ಇದು ಕೆಲಸ ಮಾಡುತ್ತೆ? ಈ ಲಂಚಕ್ಕೆ ಬೇಡಿಕೆ ಇಡೋ ಅಂಥದ್ದು ಯಾವ ರೀತಿನಲ್ಲಿ ಮಾಡ್ತಾರೆ ದೀಪ್ತಿ? ಶ್ರೀಲಕ್ಷ್ಮಿ, ಪ್ರತಿಷ್ಠಿತ VTU ಅಂಡರ್ ಅಲ್ಲಿ ನೂರಾರು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರುವಂತಹ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 7th ಸೆಮಿಸ್ಟರ್ಗೆ ಇಂಟರ್ನ್ಶಿಪ್ ಅನ್ನ ಮಾಡಬೇಕು 4 ತಿಂಗಳ ಕಾಲ. ಇದು ಕಡ್ಡಾಯ. ಈ 4 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ VTU ಸೂಚಿಸಿರುವಂತಹ ಕಂಪನಿಗಳಿಂದ ಇವರು ಪರ್ಮಿಷನ್ ನ ತಗೊಬೇಕು. ಇಂಟರ್ನ್ಶಿಪ್ ಮಾಡೋದಕ್ಕೆ ಅವರಿಗೆ ಹಣವನ್ನ ಕಟ್ಟಬೇಕು. ಆ ಹಣ 500 ರೂಪಾಯಿಂದ ಶುರುವಾಗಿ 1.2 ಲಕ್ಷದವರೆಗೂ ಕಟ್ಟಬೇಕಾಗುತ್ತೆ. ಈ ಹಣದಲ್ಲಿ ವಿದ್ಯಾರ್ಥಿಗಳು ಕಟ್ಟುವಂತಹ ಹಣದಲ್ಲಿ 25% VTU ಇಟ್ಕೊಂಡು ಇನ್ನು 75% ಇಂಡಸ್ಟ್ರಿಗಳಿಗೆ ಕಂಪನಿಗಳಿಗೆ ಕೊಡುವಂತದ್ದು. ಮತ್ತೊಂದ್ ಕಡೆ VTU ಅವರು ಹೇಳುವಂತದ್ದು 25% ನಾವೇನ್ ಕಮಿಷನ್ ರೀತಿಯಲ್ಲಿ ತಗೊಳ್ತಾ ಇಲ್ಲ, ಈ ಪೋರ್ಟಲ್ ಏನಿದೆ ಕಾಲೇಜ್ ಇದು ಅದರ ಮೇಂಟೆನೆನ್ಸ್ ಚಾರ್ಜ್ ಆಗಿ ತಗೊಳ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು 3 ಕ್ಯಾಟಗರಿಯಲ್ಲಿ ಇಂಟರ್ನ್ಶಿಪ್ಗಳು ಇದೆ. ಒಂದು ಫ್ರೀ, ಮತ್ತೊಂದು ಪೇಯ್ಡ್, ಮತ್ತೊಂದು ಸ್ಟೈಪೆಂಡ್ ರೀತಿಯಲ್ಲಿ. ಫ್ರೀಗೆ ನಾವು ಎಷ್ಟೇ ಪೋರ್ಟಲ್ ಓಪನ್ ಮಾಡಿ ಅಪ್ಲೈ ಮಾಡಿದ್ರು ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.